ಗಲಾಟೆ ಮಾಡ್ತೀನಿ ಭೂಮಿ, ನಾನು ಬಿಡೋದಿಲ್ಲ. ಹಾಂ, ಅವ್ರಿಗೆ ಹೆಂಗೆ ನೀನು ಮನೆ ಕೊಟ್ಟಿಕ್ಕೊಂಡಿದ್ಯಾ, ಅವ್ರನ್ನ ಆಚೆ ಕಳ್ಸಮ್ಮ ನೀನು ಅಂತೇಳಿ ನಾನು ಗಲಾಟೆ ಮಾಡ್ತೀನಿ. ನಾನು ಬಿಡೋದಿಲ್ಲ, ನಾನು ಗಲಾಟೆ ಮಾಡಿ ಬರ್ತೀನಿ. ಬೇಡ, ನಿಮ್ಮ ಕಾಲಿಗೆ ಬೀಳ್ತೀನಿ, ಗಲಾಟೆ ಮಾತ್ರ ಮಾಡಬೇಡ್ರಿ. ಬೇಡ, ಮಾಡೋದು ಬೇಡ, ಗಲಾಟೆ ಮಾಡೋದು ಒಳ್ಳೇದಲ್ಲ ಕಣ್ರಿ. ಯಾಕೆ ಒಂದೆರಡು ದಿನ ಸುಧಾರ್ಸೋಣ, ಬಂದಿದ್ದು ಬರಲಿ, ಗಲಾಟೆ ಮಾಡಬೇಡ್ರಿ. ನಮಗೆ ದೇವ್ರು ಏನು ಕಷ್ಟ ಕೊಡ್ತಾನೆ ಅದನ್ನೆಲ್ಲ ಅನುಭವಿಸೋಣ. ಸುಮ್ಮನಿರ್ರಿ, ಯಾಕೆ ಗಲಾಟೆ ಮಾಡೋಕೆ ಹೋಗ್ತೀರಾ? ಮತ್ತೆ ಅವನು ಮಾತ್ರ ಮನೆ ಮಗ ಅಂತೆ, ನಾನು ಮಾತ್ರ ಮನೆ ಮಗ ಅಲ್ವಂತೆ. ಹೆಂಗೈತೆ ನೋಡಿದು. ಹಾಂ, ನನಗೆ ತುಂಬ ಬೇಜಾರಾಗ್ಬಿಡ್ತು ಭೂಮಿ, ನಮ್ಮಮ್ಮ ಈ ರೀತಿ ಮಾಡಿದ್ದಕ್ಕೆ. ಬೇಡ ಬೇಡ ಪ್ಲೀಸ್, ಬೇಡ ಬೇಡ, ನಿಮ್ಮಮ್ಮ ಇಂಥವಂತೂ ಗಲಾಟೆ ಮಾಡೋಕ್ಕೆ ಹೋಗ್ಬೇಡ್ರಿ. ಬೇಡ ಮಾಮ, ಗಲಾಟೆ ಮಾಡಬೇಡ ಮಾಮ, ಸುಮ್ಮನೆ ಯಾಕೆ ಗಲಾಟೆ ಮಾಡ್ಕೊಂಡು. ನಾನು ಇವಾಗ ಏನಾನ ಅಡುಗೆ ಮಾಡ್ತೀನಿ, ಹೋಗಿ ತಗೊಬತ್ತೀನಿ. ಏನಾನ ಒಂದಿಟ್ಟು ರೇಸನ್ ಅದು ತಗೊಬತ್ತೀನಿ, ದುಡ್ಡು ಕೊಡ್ರಿ, ತಗೊಂಬಂದು ಮಾಡ್ತೀನಿ ನಾನೆಲ್ಲನ. ನೀವೇನು ತಲೆ ಕೆಡಿಸ್ಕೊಬಿಡ್ರಿ, ಸುಮ್ಮನಿರ್ರಿ. ಇಲ್ಲಿ ಮಕ್ಕಳ ಪಾತ್ರೆಗಳೆಲ್ಲ ಇದ್ದಾವೆ ಅಂತ ಹೇಳೈತೆ, ಎಲ್ಲ ನಾ ಒಂದಿಟ್ಟು ತರಕಾರಿ ಅದು ತಗೊಂಬಂದು ಮಾಡ್ತೀನಿ, ಸುಮ್ಮನಿರ್ರಿ. ಬೊಮ್ಮಮ್ಮ, ನನಗೆ ಗೊತ್ತಿರಲಿಲ್ಲ ಕಣಮ್ಮ. ಆವಾಗಲೇ ಓದ್ನಾ, ನಿಮ್ಮ ಅತ್ತೆ ಹಂಗಂದ್ಲು, ಆ ಹುಡುಗರು ಬೇರೆ ಇದ್ದಾವೆ, ನಮ್ಮ ತಮ್ಮನ ಮಕ್ಳವನ್ನ ಸುಧಾರಿಸ್ಬೇಕು. ಅವಾಗ ಹಂಗಂದ್ಲು, ಅಯ್ಯೋ ಶಿವನಿ ಪಾಪ ಅಂತ ಅಂದ್ಕೊಂಡೆ. ಅವಳ ಬುದ್ಧಿ ಇನ್ನೂ ಗೊತ್ತಿಲ್ಲ ಅಕ್ಕಮ್ಮಂಗೆ. ನಿಮ್ಮ ಅಮ್ಮಯ್ಯ ಗೊತ್ತಿಲ್ದಲೇ ಹಿಂಗೆ ಮಾತಾಡ್ಯಾಳ ಕಣಪ್ಪ. ಹಂಗೆ ಮಾತಾಡ ಅಂತಾಳಲ್ಲ ನಿಮ್ಮ ಅಮ್ಮಯ್ಯ. ಅಯ್ಯೋ ಸುಮ್ಮನಿರು, ಅವ್ರು ಮಾಡಿರೋದು ಒಂದೊಂದಲ್ಲ ನಮಗೆ. ಅಲ್ಲ, ನಾನೇ ನಮ್ಮ ಮನೆ ಮಗ ಅಲ್ಲ ಅನ್ನಂಗೆ ನೀನು ಬೇರೆ ಹೋಗಿ ನಿನಗೇನು ಕೊಡೋದಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಲ್ಲ ನಮ್ಮಮ್ಮಯ್ಯ. ನಾನು ಕೊಡೋದಿಲ್ಲ ಕಣೋ ಏನೂ, ನೀನು ಹೋಗು ಅಂತ ಕಳಿಸ್ತಲ್ಲ. ನನಗೆ ತುಂಬ ಬೇಜಾರಾಯ್ತಜ್ಜಿ. ತುಂಬ ಬೇಜಾರಾಯ್ತು. ಏನು ಮಾಡೋಣ ಈಗ. ನೋಡಿ, ಇವತ್ತು ಬಂದು ನಾನು ಹೆಂಡ್ತಿ ಅಳ್ತಾ ಕೂತ್ಕೊಂಡವಳೆ. ಪಾಪ ಅವಳಿಗೆ ಹುಷಾರಿಲ್ದಂಗೆ ಆಗೈತೆ. ತುಂಬ ತಲೆನೋವು, ಒತ್ತು ತುಂಬ ತಲೆನೋವು ಅವಳಿಗೆ. ಅದಕ್ಕೇ ನನಗೊಂಥರ ಬೇಜಾರಾದಂಗೆ ಆಗೈತೆ. ಅವಳು ಇಲ್ಲಿರೋಕ್ಕೆ ಮನಸ್ಸಿಲ್ಲ, ನಾನೆಲ್ಲಾದರೂ ಬೇರೆ ಕಡೆ ಬಾಡಿಗೆ ಮಾಡು ಅಂತ ಹೇಳ್ತಾ ಇದ್ದಾಳೆ. ಬೇರೆ ಕಡೆಗೆಲ್ಲ ನಾನು ಅದಕ್ಕೆ ಹುಡುಕ್ತಾ ಇದ್ದೀನಿ. ನೋಡ್ರಪ್ಪ, ಯಾವ್ದಾನ ನೋಡಿ ಇರ್ರಿ. ನೋಡ್ರಿ, ಯಾವ್ದಾನ ನಿಮಗೆ ಇಷ್ಟ ಆಗೋಂಥದ್ದು ಯಾವ್ದಾನ ಒಂದು ನೋಡ್ಕೊಂಡು ಹುಡುಕಿರಿ, ಸಿಗ್ತಾವೆ. ಏನು ಮಾಡೋಣ, ಬಂದಿರೋದೆಲ್ಲ ಅನುಭವಿಸ್ಬೇಕು. ಸುಮ್ಮನೆ ಇವಾಗ ಜಗಳ ಮಾಡ್ಕೊಂಬೋದ್ರಿಂದ ಯಾವುದೂ ಆಗೋದಿಲ್ಲ. ಒಂದೆರಡು ದಿನ ಸುಧಾರಿಸ್ಬೇಕು, ಹಿಂಗೆ ಇರಲ್ಲ ಕಾಲ. ಇವಾಗ ನೋಡೋಣ, ನಮಗೂ ಒಳ್ಳೆ ಕಾಲ ಬಂದೇ ಬರುತ್ತೇನೋ. ನಾನೊಂದು ಸ್ವಲ್ಪ ಹೊತ್ತು ಮಾಲಿಕಂತೀನಪ್ಪ, ತುಂಬ ತಲೆನೋವ್ತೈತೆ ನನಗೆ. ಮನೆ ಕೇಳಕ್ಕೆ ಒಂದು ಸ್ವಲ್ಪ ಹೊತ್ತು ತಲೆನೋವು ಗಿಕ್ಕೇನಾಯ್ತು ನೋಡು. ಅದಕ್ಕೆ ಮತ್ತು ನಾನು ಅಳಬೇಡ ಅಂತ ಹೇಳಿದ್ದು ನಿನ್ಗೆ. ಹೋಗು ಅಲ್ಲಿ ಮನೆಗೆ ಹೋಗು ಒಳಗೆ ಹೋಗು, ಅಲ್ಲಿ ಚಾಪೆ ಐತೆ ಅವಕ್ಕಯ್ಯ, ಒಂದು ಚಾಪೆ ಕೊಟ್ಟೈತೆ, ಹೋಗು ಅಲ್ಲೇ ಮನೆಗೆ. ಅವಕ್ಕಯ್ಯ ಮನೆ ಕೊಡೋದಕ್ಕೆ ಹಂಗೆ ಇಲ್ಲಿ ಮನೆ ಕೇಳಿಲ್ಲ ಅಂದ್ರೆ ಸೊಳಿಯಾಗಿ ಎಲ್ಲಿ ಮನೆಗೆ ಬೇಕಾಗಿತ್ತು ಹೇಳಿ ನಾವು. ಹೆಂಗನ ಮನೆ ಕೊಡ್ತಾವ ಅಕ್ಕಯ್ಯ. ಹೋಗಮ್ಮ ಪ್ರೀತಿ, ಅಳಬೇಡ, ಹೋಗಿ ಮನೆಗೆ ಹೋಗು, ಸುಮ್ಮನೆ ತಲೆನೋಯ್ತೈತೆ ಅಂತೀಯ. ತುಂಬ ತಲೆನೋವು, ಹೊತ್ತು ತಲೆಯೆಲ್ಲ ಭಾರ ಆದಂಗೆ ಆಗೈತೆ. ಹೋಗೊಂದು ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ನೋಡ್ಕೊಂಬತ್ತೀನಿ ತಡಿ, ಎಲ್ಲಾದರೂ ಯಾರನ್ನಾದ್ರೂ ಕೇಳ್ಕೊಂಡು ಆ ಕಡೆ ದೂರ ಎಲ್ಲಾದರೂ ಈ ಮನೆ ಅಕ್ಕಪಕ್ಕದ ಮನೆ ತೆಗೆದು ಸವಾಸನೇ ಅಲ್ಲ. ದೂರ ಎಲ್ಲಾದರೂ ಮನೆ ಮಾಡಿಬಿಡ್ತೀನಿ. ಈಗ ಅಮ್ಮ ತಕ 500 ರೂಪಾಯಿನೇ ಇರೋದು, ಬಿಡಿಸ್ಕೊಂಬತ್ತೀನಿ ನಾನು. ಆಮೇಲೆ ಬಿಡಿಸ್ಕೊಂಬಂದ್ಮೇಲೆ ಕೊಡ್ತೀನಿ. ಇವಾಗ 500 ರೂಪಾಯಿ ಐತೆ, ಇದಕ್ಕೆ ಯಾವ್ದು ಬರುತ್ತೋ ಅದನ್ನು ತಗೊಂಬಂದು ಮಾಡು ತಗ. ಸರಿ ಆಯ್ತು ಹೇಳಮ್ಮ, ನಾನೆಲ್ಲ ಮಾಡ್ತೀನಿ. ತಗೊಂಬಂದು ಹೋಗು, ನೀನೇನು ಯೋಚನೆ ಮಾಡಬೇಡ. 500 ರೂಪಾಯಿಗೆ ನಾನೆಲ್ಲ ಅನುಸರಿಸಿ ಮಾಡ್ತೀನಿ. 500 ರೂಪಾಯಿಗೆ ಯಾತು ಬರುತ್ತಪ್ಪ, ಯಾತು ಬರೋಲ್ಲ. ಹಂಗ ಇವಾಗ ನನಗೆ ಇದೇ ಇರೋದು. ಏನು ಮಾಡೋದು, ನನಗೆ ತುಂಬ ಕೋಪ ಬರ್ತೈತೆ. ನಮ್ಮಮ್ಮನ ಹೋಗಿ ಗಲಾಟೆ ಮಾಡಿಬಿಡೋಣ ಅನ್ನೋ ಸಿಟ್ಟು ಬರ್ತೈತೆ. ಬೇಡ ಕಣಪ್ಪ, ಗಲಾಟೆ ಮಾಡಬೇಡ, ಸುಮ್ಮನಿರು. ನಿಮ್ಮ ಅಮ್ಮಗೆ ಒಂದಿನ ಗೊತ್ತಾಗುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿಮ್ಮ ಅಮ್ಮಗೆ ಗೊತ್ತಾದಾಗ ನಿಮ್ಮ ಅಮ್ಮಯ್ಯ ಪಶ್ಚಾತ್ತಾಪ ಪಡ್ತಾಳೆ. ಸುಮ್ಮನಿರು, ತಲೆ ಕೆಡಿಸ್ಕೋಬೇಡ. ನಾನು ಸುಧಾರಿಸ್ತೀನಿ ಒಂದೆರಡು ದಿನ, ನೋಡೋಣ. ಇವಾಗ ಹೋಗಿ ಬರ್ತೀನಿ ತಡಿ. ಹೋಗಮ್ಮ, ಯಾತನ ತಗೊಂಬಂದು ಮಾಡಿಕ್ಕೋಗೋಗು. ಯಾತು ಮಾಡಿಲ್ವೇನು? ಸರಿ ಆಯ್ತು ಅಜ್ಜಿ, ಮಾಡ್ತೀನಿ ಹೇಳು. ಪಾಪ ಹೋಗತ್ತೆ. ಹಿಂಗೆ ಮಾಡಿರಿ ಒಂಥರ ಬೇಜಾರಾದಂಗೆ ಆಗುತ್ತೆ. ಅವಳು ಅಕ್ಕಮ್ಮ, ಅವಳ ಬುದ್ಧಿ ಗೊತ್ತಿಲ್ದಲೇನೆ, ಅರಂಜಿ ಬುದ್ಧಿ ಗೊತ್ತಿಲ್ದಲೇನೆ ಹಿಂಗೆ ಮಾಡಿದ್ಲು. ಅವಳ ಬುದ್ಧಿ ಎಲ್ಲ ತಿಳ್ಕೊಂಡಿದ್ರೆ ಅವಳು ಯಾಕೆ ಹಿಂಗೆ ಮಾಡಾಳೆ? ಅವಳು ಅಕ್ಕಮ್ಮಂಗೆ ಮಾಡ ಅಂತಾಳಲ್ಲ. ಏನು ಮಾಡ್ತೀವಿ, ಅವಳು ಒಳ್ಳೆಳಲ್ಲ ಆಗ ಅವಳು ರಂಜಿ. 500 ರೂಪಾಯಿಗೆ ಯಾತೆ ತಗೊಬತ್ತೀನಿ, ಎಲ್ಲ ಅರ್ಧ ಕೆ ಜಿ ತರ್ಬೋದು. ಎಲ್ಲ ಅರ್ಧ ಕೆ ಜಿನೇ ತಗೊಂಬತ್ತೀನಿ ನಾನು. ಎಲ್ಲ ಅರ್ಧ ಕೆ ಜಿನೇ ತಗೊಂಬಂದು ಮಾಡ್ತೀನಿ. ನನಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಅಂತೇಳಿ ಎಲ್ಲ ಅನುಸರಿಸಿ ಮಾಡ್ತೀನಿ. 500 ರೂಪಾಯಿ ಇದ್ದರೆ ಸಾಕೇನು, ಎಲ್ಲ ತರ್ಬೋದು. ಕಾಲು ಕೆ ಜಿ ಅರ್ಧ ಕೆ ಜಿ ತಗೊಂಬತ್ತೀನಿ. ಉಪ್ಪಿಟ್ಟು ಮಾಡ್ತೀನಿ. ಸುಮ್ಮನೆ ಉಪ್ಪಿಟ್ಟು ಮಾಡಿದ್ರೆ ಜಲ್ದಾಗುತ್ತೆ. ನಮ್ಮ ಅಕ್ಕಗೆ ಒಂದಿಟ್ಟು ಉಪ್ಪಿಟ್ಟು ಮಾಡಿ ತಿನ್ನಿಸ್ತೀನಿ, ಹಂಗಾದ್ರೆ ತಲೆನೋವು ಹೋಗುತ್ತೆ. ಏನಮ್ಮ, ಏನು ಕೊಡಲಿ? ಅಣ್ಣ, ಒಂದು ಅರ್ಧ ಕೆ ಜಿ ರವೆ ಕೊಡು, ಒಂದು ಅರ್ಧ ಕೆ ಜಿ ಎಣ್ಣೆ ಪ್ಯಾಕೆಟ್ ಕೊಡು, ಮತ್ತು ಒಂದು 1/4 ಕೆ ಜಿ ಸಕ್ಕರೆ ಕೊಡು. 10 ರೂಪಾಯಿ ಟೀ ಪಟ್ನ ಕೊಡೋಣ. 1/4 ಕೆ ಜಿ ಸಕ್ಕರೆನಾ? ಅರ್ಧ ಕೆ ಜಿ ತೊಗೊಳಮ್ಮ. ಅರ್ಧ ಕೆ ಜಿ ತೊಗೊಂಡ್ರೆ ಹೆಂಗೋ ಆಗುತ್ತೆ, 1/4 ಕೆ ಜಿ ಇಲ್ಲಿಗಾಗುತ್ತೆ. ಅಣ್ಣ,
ಇವತ್ತು ಸದ್ಯಕ್ಕೆ 1/4 kg ಕೊಡ್ರಿ ನಮ್ಮ ತೆಗೆ ದುಡ್ಡಿಲ್ಲ. ಅದಕ್ಕೆ ಇರೋವಷ್ಟು ತಗೊಂಡು ಹೋಗ್ತಾ ಇದ್ದೀನಿ. 1/4 kg ಸಕ್ಕರೆ ಕೊಡ್ತೀರಾ? ಮತ್ತು ಒಂದು 10 ರೂಪಾಯಿದು ಒಂದು ಟೀ ಪಟ್ನ, ಅರ್ಧ kg ಎಣ್ಣೆ, ಅರ್ಧ kg ರವೆ, ಮತ್ತು ಒಂದು ಸಾಸಿವೆ ಪಟ್ನ, ತರಕಾರಿ, ಟಮಾಟೆ ಹಣ್ಣು, ಒಂದು ಕಾಯಿ ಎಲ್ಲ ಕೊಡೋಣ. ಎಲ್ಲ 1/4 kg ಕೊಡು. ಇವಾಗ 1/4 kg ಹಸ್ರುಗಾಯಿ ಕೊಡು, ಅರ್ಧ kg ಟಮಾಟೆ ಹಣ್ಣು ಕೊಡೋಣ, ಒಂದು ಅರ್ಧ kg ಈರುಳ್ಳಿ ಕೊಡು, ಒಂದು 1/4 kgಗೆ ಅರ್ಧ ಹಸ್ರುಗಾಯಿ ಕೊಡೋಣ. ನನ್ನ ತಗ ದುಡ್ಡು ಇರೋದು ಇಷ್ಟೇ. ಅದಕ್ಕೆ ದುಡ್ಡು ಎಷ್ಟಾಯ್ತೋ ಅಷ್ಟು ತಗೊಂಡು ಹೋಗ್ತಾ ಇದ್ದೀನಿ. ತಗೊಂಡೋಗಮ್ಮ ಕೊಡ್ಮಂತೆ. ಅದೇ ಭೂಮಮ್ಮವ್ರ ಮನೆಗೆ ಬಂದಿರೋದಲ್ವ ನೀವು? ಭೂಮಿ ಲಕ್ಕಮ್ಮ ಅವ್ರ ಸೊಸೆ ಅವ್ರ ಮನೆಗೆ ಬಂದಿರೋದು ತಾನೇ? ಹೌದಣ್ಣ, ಅವ್ರ ಮನೆಗೆ ಬಂದಿರೋದೇ ಬೇಡ. ಸುಮ್ಮನೆ ಯಾಕೆ ಸಾಲ ಮಾಡಿರೂ ಕೊಡಬೇಕು. ಇವಾಗ ನಮ್ಮ ಹತ್ರ ಎಷ್ಟಾಯ್ತೋ ಅಷ್ಟು ನಾವು ತಗೊಂಡು ಹೋಗ್ತಾ ಇದ್ದೀವಿ. ಯಾಕೆ ನಮ್ಮ ಮಾಮ ಕೊಟ್ಟಿರೋದು ಇಷ್ಟು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲ ತಗೊಂಡೋಗಮ್ಮ, ತಗೊಂಡೋಗು. ನಾಳೆ ಇಲ್ಲಾಂದರೆ ನಾಡ್ದು ಯಾವಾಗಾದ್ರೂ ದುಡ್ಡಿದ್ದಾಗ ಕೊಡಿರಂತೆ. ಎಲ್ಲನೂ ಒಂದೊಂದು kg ತಗೊಂಡೋಗು. ಒಂದೊಂದು kg ತಗೊಂಡೋದ್ರೆ ಹೆಂಗೋ ಆಗುತ್ತೆ. ಇಲ್ಲ ಅಣ್ಣ, ನಮಗೆ ದುಡ್ಡಿಲ್ಲ, ಅದಕ್ಕೆ ಎಷ್ಟೈತೆ ಅಷ್ಟು ತಗೊಂಡು ಹೋಗ್ತೀವಿ. ಇದ್ದಿದ್ರಾಗೆ ಅನುಸರಿಸಿ ಮಾಡ್ಬೇಕಲ್ಲ ಅಣ್ಣ. ಅದಕ್ಕಾಗಿ ನಾವು ಇವಾಗ ಬೇರೆ ಬಂದಿದ್ದೀವಿ. ಇವಾಗ ನಮ್ಮ ಮಾಮನ ತಾಗೆ ದುಡ್ಡಿಲ್ಲ. ಇರೋದೆಲ್ಲ ನಾವು ಅತ್ತೆ ಕೈ ಕೊಟ್ಟೈತೆ, ದುಡ್ಡಿಲ್ಲ, ಬೇರೆ ಕಳ್ಸೈತೆ ನಮ್ಮ ಅತ್ತೆ. ಅದಕ್ಕೆ ದುಡ್ಡಿಲ್ಲ ಅಣ್ಣ. ಅದಕ್ಕೆ ಇವಾಗ ಎಷ್ಟೈತೆ ಅಷ್ಟೇ ಕೊಡೋಣ. ಏನು ಭವ್ಯ, ಯಾತ ತಗೊಂಡೋಗಕ್ಕೆ ಬಂದಿದ್ಯಾ? ಅದೇ ಯಾತನ ಮಾಡೋಣ ಅಂತ ಹೇಳಿ ಉಪ್ಪಿಟ್ಟು ಯಾತನ ಮಾಡೋಣ. ಅಕ್ಕಗೆ ತಲೆನೈತೈತೆ, ಅದಕ್ಕೆ ಯಾತನ ಮಾಡೋಣ ಅಂತ ತಗೊಂಡೋಗೋಣ ಅಂತ ಮಾಡಿ ಉಂಡು ನಾನು ಹೋಗ್ಬೇಕು. ಇವತ್ತು ಹೋಗೋಣ ಅಂದ್ಕೊಂಡೆ, ಅದಕ್ಕೆ ಇವತ್ತಿನೇನು ಬೇಡ, ನಾಳೆಯಿಂದ ಹೋಗೋಣ ಅಂತ ಸುಮ್ಮನೆ ಅದೇ ಮನೆಯಾಗ ಅಕ್ಕ ಬೇರೆ ಅವಳಿಗೆ ಯಾಕೆ ನೆನಕಿಲ್ಲ. ಅದಕ್ಕೆ ಇವತ್ತು ಹೋಗಲ್ಲ. ನಾನು ಕಾಲೇಜ್ಗೂ ಹೋಗಲ್ಲ. ಹೋಗಿ ಜಲ್ದಿ ಮಾಡಿಕ್ಕಿ ಹೋಗು, ತಗೊಂಡೋಗು, ಕೊಡೋಣ ಎಲ್ಲನ. ಏನೇ ಇವಳೆ, ಒಂದು ಅರ್ಧ kg ಸಕ್ಕರೆ ತಗೋ. ಸಕ್ಕರೆ 1/4 kg ಕೊಡೋಣ, ಸಾಕು. ನಾನು ಎಷ್ಟು ಕೇಳ್ತೀನೋ ಅಷ್ಟು ಕೊಡು. 1/4 kg ಅಂತೆ ತೂಗೆ. ಇವಳೆ ಒಂದು 1/4 kg ಸಕ್ಕರೆ ತಗೋ. ಅಕ್ಕ ಐತಾ ಒಳಗೆ? ಒಯ್ದಳು ಕಣಮ್ಮ. ಆಗ ಒಳಗೆ ಇದ್ಲು, ಅದಕ್ಕೆ ನಾನು ಹೊರಕ್ಕೆ ಹಿಂಗೆ ಬಂದೆ. ಅವಳು ಇದ್ಲಲ್ಲ ಅದಕ್ಕೆ. ಇನ್ಯಾತಮ್ಮ ಒಂದು 10 ರೂಪಾಯಿ ಟೀ ಪಟ್ನ. ಇನ್ಯಾತಮ್ಮ? ಮತ್ತು ಅರ್ಧ kg ಎಣ್ಣೆ ಪಟ್ನ, ಮತ್ತು ಒಂದು ಸಾಸಿವೆ, ಒಂದು ಜೀರಿಗೆ ಒಗ್ಗರಣೆಗಲ್ಲನ, ತಿರ್ಗಾ ಒಂದು ಉಪ್ಪಿನ ಪಟ್ನ ಕೊಡು, ಉಪ್ಪು ಬೇಕು. ಇದು ತರಕಾರಿ ಒಂದು ಅರ್ಧ kg ಟಮಾಟೆ ಹಣ್ಣು ಕೊಡು, ಒಂದು ಕಾಯಿ ಕೊಡು, ಎಲ್ಲನ. ಇನ್ನು ಶ್ಯಾಂಪು ಕೊಡು, ನೀರು ಒಯ್ಕೊಂಬಕ್ಕೆ ಒಂದು 5 ಶ್ಯಾಂಪು, ಒಂದು 10 ರೂಪಾಯಿದು ಒಂದು ಸೋಪ್ ಕೊಡು, ಮೈ ಸೋಪ್ ಯಾವ್ದಾನ ಆಯ್ತು, ಸಂತೂರ ಯಾವ್ದಾನ. ಸದ್ಯಕ್ಕೆ ಎಷ್ಟೈತೆ ಅಷ್ಟು ತಗೊಂಡು ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅಣ್ಣ. ಒಂದು 10 ರೂಪಾಯಿದು ಒಂದು ಸೋಪು, ಒಂದು ಪೇಸ್ಟ್ ಕೊಡು. ತಿರ್ಗಾ ನಮಗೆ ಇನ್ನು ಯಾತ್ ಬೇಕು, ಮನೆಗೆ ಒಂದು ಊದ್ಗಡ್ಡಿ ಕೊಡು, ಊದ್ಗಡ್ಡಿ ಬೇಕು. ಊದ್ಗಡ್ಡಿ ಪಟ್ನ 10 ರೂಪಾಯಿದೊಂದು ಸಾಕು, 10 ರೂಪಾಯಿದೇ ಕೊಡು. 500 ರೂಪಾಯಿ ಐತಲ್ಲ, 500 ರೂಪಾಯಿ ಸರಿಯಾಗಿ ತಗೊಂಡೋಗಮ್ಮ. ಇಲ್ಲ ಯಾಕೆ 500 ರೂಪಾಯಿನೂ ಮುಗಿಸಿರೆ ತಿರ್ಗಾ ಓಟಾಗುತ್ತೆ ಏನೋ. ಹೆಂಗ ಒಂದಿಟ್ಟು ಚಿಲ್ಲರೆ ಉಳಿದ್ರೆ ಹಿಂಗೆ ಅದಕ್ಕನ ಬೇಕಲ್ಲ ದಿನ. ಇದನ್ನೇ ಖರ್ಚು ಮಾಡಿರಿ, ಅದಕ್ಕೇನೆ ಹಿಡ್ತವಾಗಿ ಮಾಡಬೇಕು. ನನಗೆ ಇನ್ನೇನು ಬೇಡ ಅಣ್ಣ. ಅಷ್ಟೇನೆ ಉಪ್ಪಿನ ಪಟ್ನ, ಅಷ್ಟೇ, ಇನ್ನೇನು ಬೇಡ. ನೋಡಮ್ಮ ಎಷ್ಟು ಬುದ್ಧಿ, ನೋಡೋಣ ಈ ವಯಸ್ಸಿಗೆ ಎಷ್ಟು ಬುದ್ಧಿ. ಹಿಂಗೆ ಮಾಡಾರಾಗ್ಬೇಕಲ್ವೇನಣ್ಣ? ನಮ್ಮ ಭಾಳ ಖುಷಿ ಆಗ್ಬಿಡ್ತಾ ಹುಡುಗಿ. ಇರಾದ್ರಾಗೇನು ಎಷ್ಟು ಅನುಸರಿಸ್ಕೊಂಡು, ಅದಕ್ಕೆ ಮತ್ತು ಇದ್ದಷ್ಟು ಕಾಲು ಚಾಚಬೇಕು ಅಂತ ನೋಡು. ಹೆಂಗೆ ಸಾಲ ಆದರೆ ಹೆಂಗೆ ಕೊಡೋದು ತಪ್ಪಲ್ಲ ಕಣಣ. ನಮ್ಮ ತಗಿಲ್ಲ ಸುಮ್ಮನೆ ಯಾಕೆ ಅಂತ ಹೇಳಿ ಎಷ್ಟು ಬುದ್ಧಿವಂತಿಕೆಯಿಂದ ನಾವು ಹುಡುಗಿ ಹೆಂಗೆ ಅನುಸರಿಸಿ ಮಾಡ್ತಾಯಿತ್ತಲ್ಲ. ಇಂಥ ಬುದ್ಧಿ ಇರಬೇಕಮ್ಮ ಹೆಣ್ಮಕ್ಳಿಗೆ. ಇರೋದ್ರಾಗೆ ಅನುಸರಿಸ್ತೀವಿ ಅಮ್ಮಂಗಿರ್ಬೇಕು. ಆಟೆ ಈಟೆ ಅಂತ ಹೇಳಿ ಸುಮ್ಮನೆ ಅದಕ್ಕೇ ಮಾತಾಡೋರು ನೋಡಿದ್ದೀವಿ. ಆ ಹುಡುಗಿ ಭಾಳ ಚೆನ್ನಾಗಿ ನೋಡಮ್ಮ, ಎಷ್ಟು ಚೆನ್ನಾಗಿ ತಗೊಂಡೋಗಿದ್ಕೇನೋ ನನಗೇನು ಖುಷಿ ಆಯ್ತಮ್ಮ ತಾಯಿ. ಹ್ಞೂನಣ್ಣ, ನೋಡು ಹೆಂಗೆ ನಮಗೂ ಇಲ್ಲ ಬುದ್ಧಿ. 1/4 kg ಅರ್ಧ kg ಅಂದರೆ ಬಿಡೋದು ಇನ್ನೆಷ್ಟು ಬರುತ್ತೆ ಅಮ್ಮಂಗಾಗುತ್ತೆ. ನೋಡು ಆ ಹುಡುಗಿ ಇರೋದ್ರಾಗೆ ಎಷ್ಟು ಅನುಸರಿಸ್ತೈತೆ. ಬಿಡು ಸಾಲ ಅಂತ ಹೇಳಿ ಬಿಡು ಕೊಡೋಕ್ಕಾಗುತ್ತೆ ಅಂತ ಕೊಡೋರು, ತಗೊಂಡೋಗೋರು ನೀನು ಕೊಟ್ಬಿಟ್ರೆ ಸಾಲನ ತಗೊಂಡೋಗ್ತಾರೆ. ಆದರೆ ಆ ಹುಡುಗಿ ನೋಡು ಇರೋದ್ರಾಗೇನೆ ಬೇಡ ಅಣ್ಣ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಇರೋದ್ರಾಗೆ ಅನುಸರಿಸ್ಕೊಂತ ಅಂತೈತೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೂ ಈ ಬುದ್ಧಿ ಇರಲಿಲ್ಲ. ಭೂಮಿಗೆ ಎಷ್ಟು ಬುದ್ಧಿ, ಇರೋದ್ರಾಗೇನೆ ಇರೋದು 500 ರೂಪಾಯಿಗೆ ಎಷ್ಟು ಅನುಸರಿಸ್ತಾ ಇದ್ದಾಳೆ. ಇಷ್ಟು ಚೆನ್ನಾಗಿ 1/4 kg ಅರ್ಧ kg ಮನೆಗೆಲ್ಲನ ತಗೊಂಡೋಗಿ ಹೆಂಗೆ ತಗೊಂಡು ಹೋಗ್ತಾ ಇದ್ದಾಳೆ ನೋಡಿ. ತುಂಬ ಖುಷಿ ಆಗ್ತೈತೆ ಆ ಹುಡುಗಿನ ನೋಡಿದ್ರೆ. ನನಗೂ ಈ ಬುದ್ಧಿ ಇರಲಿಲ್ಲಲ್ಲಪ್ಪ ಅನ್ನಿಸ್ತೈತೆ. ಅದಕ್ಕೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರಲ್ಲ, ಹಂಗೆ ನಮ್ಮ ಹತ್ರ ಎಷ್ಟೈತೆ ದುಡ್ಡು ಅಷ್ಟು ತಗೊಂಡು ಹೋಗ್ತಾ ಇದ್ದಾಳೆ. ಎಷ್ಟು ಹಿಡಿತವಾಗಿ. ಈಗ ಹಿಂಗೆ ಮಾಡೋರಾಗ್ಬಿಟ್ರೆ ಹೆಣ್ಮಕ್ಳು ಮನೆ ಉದ್ಧಾರ ಆಗುತ್ತೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.